Hello everyone, welcome to Sanvardhana classes. Let us see question number 4, main question 4 of chapter Force and Laws of Motion. Answer the following question. Question number 56, in that first one, while driving vehicles, how does the use of safety belts prevent accidents? ನೀವು ಕಾರೆಲ್ಲ ಡ್ರೈವಿಂಗ್ ಮಾಡುವಾಗ ಸೀಟ್ ಬೆಲ್ಟ್ ಅನ್ನ ಈಗಂತೂ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ, ಕಾರಲ್ಲೆಲ್ಲ ನೋಡಿರ್ತೀರಿ ಅಲ್ವಾ? ಯಾಕೆ ಅದನ್ನ ಯೂಸ್ ಮಾಡಬೇಕು? ಯಾಕೆ ಸೀಟ್ ಬೆಲ್ಟ್ ಅನ್ನ ಯೂಸ್ ಮಾಡಬೇಕು? ಯಾಕೆಂದ್ರೆ ನೇಮ್ ಇಟ್ಸ್ ಆರ್ ಸಜೆಸ್ಟಿಂಗ್ ದ್ಯಾಟ್ ಸೇಫ್ಟಿ ಬೆಲ್ಟ್ಸ್ ಅಲ್ವಾ? ಸೀಟ್ ಬೆಲ್ಟ್ಸ್ ಏನಿದೆವು? ಸೇಫ್ಟಿ ಬೆಲ್ಟ್ಸ್ ಇದೆ. ಯಾಕೆ? ನೀವೀಗ ಹೈವೇದಲ್ಲಿ ಫುಲ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದೀರಿ, ಜುಯ್ ಅಂತ ಹೋಗ್ತಿದ್ದೀರಿ. ಈಗ ಕಾರಲ್ಲಿ ನೀವು ಜುಯ್ ಅಂತ ಹೋಗ್ತಿದ್ದೀರಿ, ಕಾರಲ್ಲಿ ಕುತ್ಕೊಂಡಿರೋ ನಿಮ್ ಬಾಡಿ ಕೂಡ ಕಾರ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆಯಲ್ಲ ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಸಿನ್ಸ್ ಇಟ್ ಈಸ್ ಇನ್ ಟಚ್ ವಿತ್ ದಟ್ ವೆಹಿಕಲ್. ಈಗ ಹೋಗ್ತಿದ್ದೀರಿ, ಎದುರಿಗೆ ಏನೋ ಒಂದು ಆನಿಮಲ್ ಬಂತು, ಆಬ್ಸ್ಟ್ಯಾಕಲ್ ಬಂತು, ಏನ್ ಮಾಡಿದ್ರಿ ನೀವು? ಸಡನ್ ಆಗಿ ಬ್ರೇಕ್ ಹಾಕಿದ್ರಿ. ಸಡನ್ ಆಗಿ ಬ್ರೇಕ್ ಹಾಕಿದ ತಕ್ಷಣ ಏನಾಗ್ತದೆ? ಯು ಆರ್ ಲೀನಿಂಗ್ ಫಾರ್ವರ್ಡ್, ಯು ಆರ್ ಬೆಂಡಿಂಗ್ ಫಾರ್ವರ್ಡ್. ಸಡನ್ ಆಗಿ ಆಗುವಂತದ್ದು ಇದು. ಈಗ ಏನಾಗುತ್ತೆ? ಹೋಗಿ ಸ್ಟೇರಿಂಗಿಗೆ ತಲೆ ಬಡ್ಕೋತೀವಿ, ಇಲ್ಲ ಡ್ಯಾಶ್ ಬೋರ್ಡಿಗೆ ತಲೆ ಬಡ್ಕೋತೀವಿ, ಏನೋ ಒಂದು ಆಗಿರುತ್ತೆ ಅಲ್ವಾ? ಯಾಕೆ ಹೀಗಾಗುತ್ತೆ? ಬಿಕಾಸ್ ವಿ ನೋ the concept of inertia. According to inertia, the body which is moving until and unless an external unbalanced force is applied on it, ಅದು ಆ ಕಂಟಿನ್ಯೂಸ್ ಮೋಷನ್ ಅಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತದೆ. ಹಾಗಾಗಿ ನಮ್ ಬಾಡಿ ಕಾರ್ ಜೊತೆ ಮೂವ್ ಆಗ್ತಾ ಇತ್ತು. ಈಗ ಇಮಿಡಿಯೇಟ್ ಆಗಿ ನಾನು ಬ್ರೇಕ್ ಹಾಕಿದ್ರು ಕಾರ್ ನಿಂತ್ಕೊಂತು, ಬಟ್ ನಮ್ ಬಾಡಿ ಏನ್ ಮೂವ್ ಆಗ್ತಾ ಇತ್ತಲ್ಲ, ಮೂವ್ ಆಗ್ತಾನೆ ಇರುತ್ತೆ. ಸೊ ನಾವೀಗ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ಬೇಕು. ಯಾವ್ದ್ರಿಂದ? ಸೀಟ್ ಬೆಲ್ಟ್ ಇಂದ. ಹಾಗಾಗಿ ಇಲ್ಲೊಂದು ಸೀಟ್ ಬೆಲ್ಟ್ ಬರುತ್ತೆ. ಅದು ನಾವು ಮುಂದ್ಗಡೆ ನಮ್ದು ಫಾರ್ವರ್ಡ್ ಮೋಷನ್ ಏನಿದೆ ಅದನ್ನ ಸ್ಲೋ ಮಾಡುತ್ತೆ. ಫಸ್ಟ್ ಲಾ ಆಫ್ ಮೋಷನ್ ಏನಿದೆ? ಮೇಕ್ಸ್ ದ ಫಾರ್ವರ್ಡ್ ಮೋಷನ್ ಸ್ಲೋವರ್ ಡ್ಯೂರಿಂಗ್ ಆಕ್ಸಿಡೆಂಟ್ಸ್. ಇಲ್ಲಿ ಆಕ್ಸಿಡೆಂಟ್ ಆಗದೆ ಇರೋ ತರ ಅಥವಾ ಏನಾದ್ರೂ ಆಕ್ಸಿಡೆಂಟ್ ಟೈಮಲ್ಲಿ ನಮ್ಮ ಬಾಡಿ ಫಾರ್ವರ್ಡ್ ಮೋಷನ್ ಅನ್ನ ಸ್ಲೋ ಮಾಡುತ್ತೆ, ನಮ್ಮನ್ನ ಹಿಡ್ಕೊಳ್ಳುತ್ತೆ, ಹೋಗಿ ತಲೆಗಿಲೆ ಬಡಿಸ್ಕೊಳ್ತಾ ಇದ್ದಂಗೆ. ಓಕೆ. Second question. Mention one situation to show that the body remains at rest unless acted upon by an unbalanced force. Very simple, ma'am. On Sunday, ನಾನು ಏನ್ ಮಾಡ್ತೀನಿ? ಬೆಡ್ ಅಲ್ಲಿ ಮಲ್ಕೊಂಡೇ ಇರ್ತೀನಿ. ಎಲ್ಲಿವರೆಗೆ? ಅಪ್ಪ ಅಥವಾ ಅಮ್ಮ ಬಂದು ಕಂಡ್ಬಿರೋವರೆಗೆ. ಸೈನ್ಸಿನ ಎಕ್ಸಾಂಪಲ್ ಕೊಡ್ರಪ್ಪ. ಆ ಫುಟ್ಬಾಲ್ ರಿಮೇನ್ಸ್ ಅಟ್ ರೆಸ್ಟ್ ಅಂಟಿಲ್ ಇಟ್ ಈಸ್ ಕಿಕ್ಡ್. ಒಂದು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಇದೆ, ಅದನ್ನ ನೀವು ಕಿಕ್ ಮಾಡೋವರೆಗೆ, ಒದೆಯೋವರೆಗೆ ಅದು ಹಾಗೆ ಇರುತ್ತೆ ಅಲ್ವಾ? ಸೊ ದಿಸ್ ಇಸ್ ಗುಡ್ ಎಕ್ಸಾಂಪಲ್. ಯಾವುದೇ ಇರಬಹುದು, ಒನ್ ಟೇಬಲ್ ಇದ್ದಲ್ಲೇ ಇರುತ್ತೆ, ನೀವು ಅದನ್ನ ಅದನ್ನ ಪುಷ್ ಮಾಡಿ ಡಿಸ್ಪ್ಲೇಸ್ ಮಾಡೋವರೆಗೆ. ಈ ತರ ಯಾವ ಎಕ್ಸಾಂಪಲ್ ಅನ್ನ ಬೇಕಾದ್ರೂ ಕೊಡ್ಬೋದು. ಥ್ಯಾಂಕ್ ಯು.